ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 1ರಿಂದ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. 4,000 ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಯಾರಿಗೆ 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಯಾಕೆ ಹಣ ಬರುತ್ತೆ, 4,000 ರೂಪಾಯಿ ಹಣ ಯಾಕೆ ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೆ ವೀಕ್ಷಿಸಿ, ಎಲ್ಲೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇಲ್ಲಿ ಅದ್ರ ಬಗ್ಗೆ ನಾನು ಅಪ್ಡೇಟ್ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತುಂಬ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋಗೊಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಮಿನಿಮಮ್ ಆಗಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೇಯ್ನ್ಲಿ ಬರುವಂಥ ಕ್ವಶನ್ ಅಂತಂದರೆ ಇದೆ, ನನಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಇದೇ ರೀತಿ ಕೇಳ್ತಾ ಇರುವಂಥದ್ದು. ಬ್ರೋ ನನಗೆ ಹಣನೇ ಬಂದಿಲ್ಲ ಅಂತ. ಸ್ನೇಹಿತರೆ, ಇದಕ್ಕೆ ಮೇಯ್ನ್ ಪ್ರಾಬ್ಲಮನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ, ಯಾಕಂತಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ 1,18,00,000 ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ ಸ್ನೇಹಿತರೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಈಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಣ ಕಳಿಸ್ಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಕೆಲವರು ಫೇಕ್ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಕೆಲವರು ಫೇಕ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ 1,18,00,000 ಜನ ಮಹಿಳೆಯರಿದ್ದೀರಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾಗಿ 1,18,00,000 ಮಹಿಳೆಯರಿರುವಾಗ ಒಬ್ಬರು ಇಬ್ಬರು ಫೇಕ್ ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲಿ ಫೇಕ್ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಹಣ ಹಾಕೋದನ್ನು ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರದವರು. ಹಾಗಾಗಿ ಹೇಳ್ತಾ ಇರುವಂಥದ್ದು ಕಂಪ್ಲೀಟಾಗಿ ಎಲ್ರಿಗೂ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಇವಾಗ ತುಂಬ ಜನ ಮಹಿಳೆಯರು ಕೇಳ್ತಾ ಇದ್ದಾರೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ. ಹಾಗಾಗಿ ನಾನು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಹಿತ ಇರುವಂಥದ್ದು, ಗುಡ್ ನ್ಯೂಸ್ ಕೂಡ ಇರುವಂಥದ್ದು. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಅವರಿಗೆ 4,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. ಯಾಕಂತ ನೀವು ಕೇಳ್ಬೋದು, 4,000 ರೂಪಾಯಿ ಹಣ ಯಾಕೆ ಬರುತ್ತೆ ಬ್ರೋ, ಹಣನೇ ಬಂದಿಲ್ಲ, ಮೊದಲೇ 1ನೇ ಕಂತು ಹಣನೂ ಬಂದಿಲ್ಲ, 2ನೇ ಕಂತು ಹಣನೂ ಬಂದಿಲ್ಲ, ಇನ್ನು 4 ಕಂತು ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೋದು ಸ್ನೇಹಿತರೆ. ನಾನು ಇದಕ್ಕೂ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ 4,000 ರೂಪಾಯಿ ಹಣ ಹೇಗೆ ಬರುತ್ತೆ ಸ್ನೇಹಿತರೆ. ಕೆಲವರಿಗೆ 1ನೇ ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ, ಕೆಲವರಿಗೆ 2ನೇ ಕಂತಿನ ಹಣ ಬಂದಿಲ್ಲ, ಕೆಲವರಿಗೆ 3ನೇ ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ. ಮಿನಿಮಮ್ ಆಗಿ ಈಗ ಕರೆಕ್ಟಾಗಿ ಹೇಳಬೇಕಂತಂದರೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ 7ನೇ ಕಂತಿನ ಹಣವರೆಗೂ ಕೆಲವರಿಗೆ ಬಂದಿದೆ, ಬಿಟ್ಟರೆ ಎಲ್ರಿಗೂ ಕೂಡ ಖಂಡಿತವಾಗಲೂ ಬಂದಿಲ್ಲ ಸ್ನೇಹಿತರೆ. ಹೀಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈಗ ಸರ್ಕಾರ ಎಲೆಕ್ಷನ್ ಹತ್ತಿರ ಬರ್ತಿರುವಂಥ ಒಂದು ಕಾರಣದಿಂದಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಯಾರಿಗೆ ಇವಾಗ 2 ಕಂತಿನ ಹಣ ಬಂದಿಲ್ಲ, 3ನೇ ಕಂತಿನ ಹಣ ಬಂದಿಲ್ಲ, ಇವಾಗ ಕೆಲವರಿಗೆ 6ನೇ ಕಂತು ಹಣ ಬಂದಿಲ್ಲ, 5ನೇ ಕಂತು ಹಣ ಬಂದಿಲ್ಲ, 7ನೇ ಕಂತು ಹಣ ಬಂದಿಲ್ಲ, ಹೀಗೆ ಅಂದರೆ ನಿಮ್ಗೆ ಈಗ 5ನೇ ಕಂತು, 6ನೇ ಕಂತು, 7ನೇ ಕಂತಿನ ಹಣ ಬಂದಿಲ್ಲ ಅಂತ ಮಾಡಿ ನಿಮಗೆ 6,000 ರೂಪಾಯಿ ಬರುತ್ತೆ ಸ್ನೇಹಿತರೆ. 2,000 + 2,000 + 2,000. ಹಾಗಾಗಿ ಹೇಳ್ತಾ ಇರುವಂಥದ್ದು ಕೆಲವರಿಗೆ 1ನೇ ಕಂತು ಹಣ ಬಂದಿರೋದಿಲ್ಲ, ಕೆಲವರಿಗೆ 2ನೇ ಕಂತು ಹಣ ಬಂದಿರೋ, ಕೆಲವರಿಗೆ 3ನೇ ಕಂತು, 4ನೇ ಕಂತು, 5ನೇ ಕಂತು, 6ನೇ ಕಂತು, 7ನೇ ಕಂತು, ಕೆಲವರಿಗೆ 2 ಕಂತಿನ ಹಣವೂ ಬಂದಿರೋದಿಲ್ಲ, ಕೆಲವರಿಗೆ 3 ಕಂತಿನ ಹಣ ಬಂದಿರೋದಿಲ್ಲ, ಕೆಲವರಿಗೆ 1 ಕಂತಿನ ಹಣ ಬಂದಿರೋದು ಸ್ನೇಹಿತರೆ. ಹೀಗಾಗಿ ಹೇಳ್ತಿರುವಂಥದ್ದು, ಯಾರಿಗೆ 2 ಕಂತುಗಳ ಹಣ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಹಣ ಬರುತ್ತೆ. ಏಪ್ರಿಲ್ 1ರಿಂದನೇ ಶುರುವಾಗುತ್ತೆ ಸ್ನೇಹಿತರೆ. ಇವಾಗ 4,000 ರೂಪಾಯಿ ಹಣ ಹೇಗೆ ಬರುತ್ತೆ ಅಂತಂದ್ರೆ, ನಿಮಗೆ ಇವಾಗ ಕೆಲವರಿಗೆ 2 ಕಂತು ಬಂದಿರೋದಿಲ್ಲ ಅವರಿಗೆ 4,000 ರೂಪಾಯಿ ಹಣ ಬರುತ್ತೆ. ಕೆಲವರಿಗೆ ಇನ್ನು 6,000 ರೂಪಾಯಿ ಹೇಗೆ ಬರುತ್ತೆ ಕೇಳ್ಬೋದು ನೀವು. ಯಾರಿಗೆ 3 ಕಂತು ಬಂದಿಲ್ಲ ಅವರಿಗೆ ಒಟ್ಟಿಗೆ 6,000 ರೂಪಾಯಿ ಹಣನ ಹಾಗಾಗಿ ಹೇಳ್ತಾ ಇರುವಂಥದ್ದು. ಕೆಲವರಿಗೆ 4 ಕಂತು ಹಣ ಬಂದಿರೋದಿಲ್ಲ, ಹೀಗಾಗಿ ಎಷ್ಟು ಕಂತಿನ ಹಣ ಬಂದಿಲ್ಲ, ಯಾರಿಗೆ ಎಷ್ಟು ಕಂತು ಹಣ ಬಂದಿಲ್ಲ ಅವರಿಗೆ ಹಾಕ್ತಾ ಇರುವಂಥದ್ದು ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ. ಯಾರಿಗೆ ಇಷ್ಟು ಅಂತಂದರೆ ಇವಾಗ ನಿಮ್ಗೆ ಹೇಗತ್ತೆ ಅಂತಂದರೆ, ಇವಾಗ ಕೆಲವರಿಗೆ ಇವಾಗ 5 ಕಂತು ಹಣ ಬಂದಿಲ್ಲ ಅಂತಂದ್ರೆ 10,000 ರೂಪಾಯಿ ಹಣ ಬರುತ್ತೆ. ಯಾರಿಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಅವರಿಗೆ ಒಂದೇ ಬಾರಿ, ಈ ಬಾರಿ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಕರ್ನಾಟಕ ಸರ್ಕಾರ ಒಂದೇ ಬಾರಿ ಹಣ ಹಾಕುವಂಥ ಒಂದು ಯೋಜನೆಗೆ ಬಂದಿರುವಂಥದ್ದು ಸ್ನೇಹಿತರೆ. ಖಂಡಿತವಾಗಿಯೂ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಒಂದೇ ಬಾರಿ ಈ ಬಾರಿ ಹಣ ಬರುವಂಥದ್ದು. ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ, ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಬೇಕಾದ್ರೆ ತುಂಬ ಒಂದು ಕೆಲಸ ಮಾಡಬೇಕಾಗಿದೆ. ಏನಪ್ಪ ಅಂತಂದರೆ, ನೀವು ಡಾಕ್ಯುಮೆಂಟ್ಸನ್ನು ಮೇಯ್ನಾಗಿ ಸರಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈಗ ಕೆಲವರು ಕೇಳ್ತಾರೆ ಡಾಕ್ಯುಮೆಂಟ್ಸ್ ಅಂದರೆ ಏನು ಬ್ರೋ, ಡಾಕ್ಯುಮೆಂಟ್ಸನ್ನು ಹೇಗೆ ಸರಿ ಮಾಡಿ ಇಟ್ಕೊಳ್ಳೋದು, ಏನು ಮಾಡ್ಬೋದು ಅಂತ ತುಂಬ ಜನ ಕ್ವಶನ್ ಬಂದೇ ಬರುತ್ತೆ ನನಗೆ. ಪ್ರತಿಯೊಂದು ವಿಡಿಯೋದಲ್ಲೂ 10 ರಿಂದ 20 ಕಮೆಂಟ್ ಖಂಡಿತವಾಗಿ ಇದ್ರ ಬಗ್ಗೆ ಬರುತ್ತೆ ಸ್ನೇಹಿತರೆ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗಿಯೂ ಯಾರು ಈ ಬಾರಿ
ಯಾರು ಈ ಒಂದು ಮಾರ್ಚ್ ತಿಂಗಳಲ್ಲಿ ಅಥವಾ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದೀರಾ, ಅವರು ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರು ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಮಾಡಿ ಇಟ್ಕೋಬೇಕು. ಮುಂಚೆ ಹಾಕಿದವರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು, ಆದರೆ ಅವರಿಗೆ ಹಣ ಬಂದಿರುತ್ತೆ. ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ಡಾಕ್ಯುಮೆಂಟ್ಸನ್ನು ಹೇಗೆ ಕರೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕಂತ ಕೇಳಿದರೆ, ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟ್ ಇರಬೇಕು. ಮೈನಾಗಿ ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕು. ಅದಾದಮೇಲೆ ರೇಷನ್ ಕಾರ್ಡ್ ಕರೆಕ್ಟಾಗಿರಬೇಕು. ಮತ್ತು ನೇಮ್ ಮಿಸ್ ಮ್ಯಾಚನ್ನು ಮಾಡಲಿಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡಲ್ಲಿ ಒಂದು ನೇಮು, ಪಾನ್ ಕಾರ್ಡಲ್ಲಿ ಒಂದು ನೇಮು, ಮತ್ತು ರೇಷನ್ ಕಾರ್ಡಲ್ಲಿ ಒಂದು ನೇಮು, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಆ ರೀತಿ ಮಾಡಬೇಡಿ. ಈ KYC ಕಂಪ್ಲೀಟ್ ಆಗಿರಬೇಕು. ಎಲ್ಲರೂ ಕೂಡ ಈ KYCಯನ್ನು ಕಂಪ್ಲೀಟಾಗಿ ಇಟ್ಕೊಂಡಿರಬೇಕು, ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಅದು ಕರೆಕ್ಟಾಗಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ₹1 ಕೂಡ ಬರೋದಿಲ್ಲ ಸ್ನೇಹಿತರೆ. ಇದನ್ನು ನೀವು ಕಂಪ್ಲೀಟಾಗಿ ಇಟ್ಕೊಂಡಿದ್ದೀರಿ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವಿನ್ನೂ 20,000 ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.